ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತಷ್ಟೇ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ಮಗ ಎದ್ದೋಳು 6:15 ಎದ್ದಿದ್ಯಾ? ಪ್ಯಾಕ್ ಮಾಡ್ಕೊಂಬತ್ ಬೇಗ. ಮಗ ಏನು ಮಾಡ್ತಿದ್ಯಾ ಮಗ? ಕಾಫಿ. ಲೆಟ್ಸ್ ಮೇಕ್ ಬ್ರೂ ಕಾಫಿ. ಸೊ ಬ್ರೂ ಏನು ಸ್ಪಾನ್ಸರ್ ಮಾಡಿಲ್ಲ ನಮಗೆ. ವಿ ಡೋಂಟ್ ಎಕ್ಸ್ಪೆಕ್ಟ್ ಇವನ್ ಬ್ರೂ ಅದರ ಸ್ಪಾನ್ಸರ್ ಮಾಡಲಿ ಅಂತ. ಮಗ ಕರೆಕ್ಟಾಗಿ ಹಾಕಿ ಬರಲಿಲ್ಲ ಕೂಡ ಹಾಕ್ಬಿಡ್ತೀನಿ. ಹೆಂಗೆ? ಲಗ ಇದ್ರ ಮೇಲೆ ಹಾಕ್ಬಿಡು ನೀರು. ಅದ್ರ ಮೇಲೆ ಅಳತೆ ಮಾಡಾಕ್ತೀಯ? ನೀವೆಲ್ಲಿ ಕುಡಿತೀರ ಆಮೇಲೆ ಅಲ್ಲಿ ಹಾಕಿದ್ಮೇಲೆ? ಇನ್ನೇನು ಅಲ್ಲಿ ಇದಕ್ಕೆ ನೀರು ಕಲ್ಸ್ಕೊಂಡು ಕಾಫಿ ಸೊಳ್ಳೆ ಹಾಕ್ರೆ ನಾನ್ ವೆಜ್ ಆಗುತ್ತೆ ಮಗ. ಕಾಫಿ ನೀವು ಹೇಳ್ದಂಗೆ ಆಯ್ತು ನೋಡಿ. ನೀರಿಲ್ಲ ಚೆಲ್ಬೇಡಲ್ಲ. ಅಷ್ಟೇ. ನಾನಂತ ಪಾತ್ರೆಯಲ್ಲಿ ಕುಡಿತೀನಪ್ಪ. ಹೌದು, ಜಲ್ದಿ ಆನ್ ಮಾಡೋ, ಜಲ್ದಿ ವಿಡಿಯೋ ಫುಲ್ ಈಸಿ ಅದು. ಒಂದು ಸೆಕೆಂಡ್. ಅದೆಲ್ಲ ಇದಾದ್ಮೇಲೆ ರುಚಿ ಕಾಫಿ ಹಾಕ್ಬಿಡು ಪಟ್ ಅಂತ. ಬಿಸಿ ಆದ್ಮೇಲೆ ಸುಮ್ಮನೆ ಹಾಕ, ಇವಾಗಲೇ ನಡೀತೈತೆ. ಒಂದು ನಿಮಿಷ ಆಫ್ ಮಾಡಿ ಮತ್ತೆ ಹಾಕೋಣ. ಹಾಕೋ, ಸಬ್ಸ್ಕ್ರೈಬರ್ಸ್ ತೋರಿಸ್ಬೇಕಲ್ಲ ಅರ್ಜೆಂಟಾಗಿ. ಹಾಕು ಬೇಗ. ಇವಾಗ ಹಾಕಿದ್ರೆ ಚೆನ್ನಾಗಿರಲ್ಲ ಆಕ್ಚುಲಿ. ಯಾವಾಗ ಹಾಕ್ರ ಅದೇ ಹಾಕಲಿ. ಏನೇನು ಸಾಂಬಾರ್ ಮಾಡ್ತಾವ? ಇಲ್ಲ, ಸಕ್ಕರೆ ಹಾಕ್ಬೇಕು. ಸಕ್ಕರೆ ಅವನ್ ಹಾಕ್ತಾನೆ ಅಪ್ಪ. ನಂಗೆ ಸಕ್ಕರೆ ಹಾಕಂಗಿಲ್ಲಪ್ಪ. ಸಕ್ಕರೆ ಹಾಕಂಗಿಲ್ಲ ನಂಗೆ, ಬರೀ ಬ್ಲಾಕ್ ಕಾಫಿ. ನಾನು ಸಕ್ಕರೆ ಇಕ್ಕರೆ ಅಲ್ಲ ಹಾಕಕ್ ಹೋಗ್ಬೇಡ. ಓಕೆ, ಒಂದು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಹಾಕಿ ಇದಕ್ಕೆ ಹಾಕಿ ಹಿಂಗೆ ಮಾಡಿಕೊಂಡು ಆಮೇಲೆ ಅದನ್ನ ಹಾಕೋದು. ಬಿಸಿ ನೀರಿಗೆ ಅದನ್ನ ಹಾಕಿದ್ರೆ ಉಂಡೆ ಉಂಡೆ ಥರ ಆಗುತ್ತೆ, ಇದ್ರಲ್ಲಿ ಅಂಟ್ಕೊಳ್ಳುತ್ತೆ. ನಾನು ಮಾಡಿದೀನಿಲ್ಲೋ ನಮ್ಮ ಮನೇಲಿ, ಏನೂ ಆಗಲ್ಲ. ಇದಕ್ಕೆ ಹಾಕಿ ಚೆನ್ನಾಗಿರಲ್ಲ. ಹಾಕ್ತೀನಿ ಬಿಡಿ, ನಿಮ್ಮ ಖುಷಿ. ನಂದು ನಾನು ಹಾಕ್ಯಂತೀನಿ ಮಗ, ನಿನ್ಗೆ ಯಾವಾಗ ಹಾಕು. ಇದು ಬೆಟರೇ, ಹಾಗೆ ಇದಕ್ಕೆ ಬೆಟರ್ ಐಡಿಯಾ. ಓಕೆ, ಅಣ್ಣನ ಕಾಫಿ ಅಣ್ಣ ಹಾಕೊಂತಿದ್ದಾರೆ ಈಗ. ಉಂಡೇನೂ ಆಗಲ್ಲ, ಮಣ್ಣು ಆಗಲ್ಲ ಮಗ. ಇದು ಇನ್ಸ್ಟಂಟ್ ಕಾಫಿ ಆಗಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ಹಬೆ ಬರ್ತಾ ಇರುತ್ತಲ್ಲ, ಅವಾಗ ಹಾಕಿದ್ರೆ ಆಗುತ್ತೆ. ಅಂಟ್ಕೊಂತ ನೋಡಿ. ಗೊತ್ತು ಕಣ, ಅದಾಗಬಾರ್ದು ಅಂತ ನಂಗೆ. ನೀನು ಹಾಕೋದು ಹೇಳ್ತೀನಿ ನಿಮಗೆ. ನಾನು ಇದಕ್ಕೆ ಹಾಕ್ತೀನಿ ಬಿಡಿ. ಅದಕ್ಕೆ ಹಾಕಿ ನೀರು ಎದಕ್ಕೆ ಹಾಕ್ತೀಯಾ? ನೀರು ಆಮೇಲೆ ಬಿಸಿನೀರು ಇದಕ್ಕೆ ಹಾಕೊಂಡು ಅಲ್ಲಾಡಿಸ್ತೀನಿ. ದೇವ್ರು ಕಣ, ನೀನು ಅಲ್ಲಿ ಹಾಕಿರೋದೇ ತಾನೆ. ಕೂಡ ಆಯ್ತು. ಇನ್ನು ಸ್ವಲ್ಪ ಆಯ್ತು, ಮುಗೀತು ಆಲ್ಮೋಸ್ಟ್. ಕುಡಿಬೋದು ಹಿಂಗೆ. ಜಾಸ್ತಿ ಮಾಡು. ಜಾಸ್ತಿ ಇದೆ ಅನ್ಸುತ್ತೆ. ಇವಾಗ ನೋಡು, ತಕ ಕುದಿಯುತ್ತೆ. ಕುದೀತಾನೆ ಇಲ್ವಲ್ಲೋ? ಕುದಿಯಲ್ಲ, ಅದಷ್ಟೇ. ಹಾಲು ಹಾಕಿದ್ರೆ ಕುದಿಯುತ್ತೆ. ಹಂಗೆ ಇಟ್ಕೊಳ್ಳಿ ಕೈಯ. ಕ್ಯಾಮ್ರಾನ ಇಟ್ಕೊಂಡು ಕೈ ಇಟ್ಕೊಂಡು ಅದೇನಿಲ್ಲ ಅದು ಮಗ. ಇವಾಗ ಬಿಟ್ರೆ ಉಕ್ಕುತ್ತೆ, ಅಷ್ಟು ಕುದೀತದ ಅದೀಗ. ನೀನು ಕುದಿಯಲ್ಲ ಅಂದೆ. ನಾನು ಡಮ್. ನಾನು ಸೋ ಡಮ್. ಆಫ್ ಮಾಡಿ. ನಾನು ಪಾತ್ರೆಲ್ಲೇ ಕುಡಿತೀನಿ ಕಣ. ಪಾತ್ರೆ ಕುಡಿಯೋಕ್ಕಲ್ಲ, ಸಖತ್ ಬಿಸಿ ಇರುತ್ತೆ ಪಾತ್ರೆ. ನಾನು ನಿನ್ನೆ ಸೇಮ್ ಕೆಲಸ ಮಾಡಿದ್ದೀನಿ. ಏನ್ ಗೊತ್ತಾ? ಕಾಫಿ ಅದಕ್ಕೆ ಹಾಕೊಂಡೆ, ಆಮೇಲೆ ಪಾತ್ರೆ ನೀರಿಗೆ ಹಾಕಿದೆ, ಆಮೇಲೆ ಇದ್ರಲ್ಲಿ ಕುಡಿದಿದ್ದೆ ನಾನು ನಿನ್ನೆ. ಇದು ನಿನ್ನೆ ಕತೆ. ಈಗ ನೀವು ನಿನ್ನೆ ನಾನು ಮಾಡಿ ಕುಡ್ದೆ ಬೆಳಿಗ್ಗೆ. ಅಷ್ಟು ಬೆಳಿಗ್ಗೆ ನನ್ನನ್ನು ಎಬ್ಸಿ ನೀವು ಮಲ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾನು ಬ್ರಷ್ ಮಾಡಾಕಿತ್ತು ಹೋಟೆಲಲ್ಲಿ, ಸ್ಕೂಬಾ ಹತ್ರ. ನಂಗೆ ಕುಡಿದಂಗೆ ಕಾಫಿ ಕುಡಿದ್ಯಾ? ನೀವು ನನ್ನನ್ನು ಎಬ್ಸ್ಬಿಟ್ಟು ಮಲ್ಕೊಳ್ಳಿ. ತಣ್ಣಗೆ ಮಾಡ್ತೀನಿ ಅಂದ್ರೆ ಹೋಗಿ ನೀರಾಗ ಇಡ್ತೀನಿ. ಕಾಫಿನೇ ತಣ್ಣಗೆ ಹೋಗುತ್ತೆ. ತಣ್ಣಗಾದ್ರೂ ಸಾಕು ನಂಗೆ. ನಂಗೆ ಕಾಫಿ ಬಿಸಿ ಇರಬೇಕು ಅಂತೀರ. ಬ್ಲಾಕ್ ಕಾಫಿ ಕುಡಿದ್ಬಿಟ್ರೆ ಎನರ್ಜಿ ಬರುತ್ತೆ ಅಷ್ಟೇ. ಜಿಮ್ಗೆ ಹೋಗೋರ್ಗು ಹಂಗೆ ಅಲ್ಲ?
ಸ್ವಲ್ಪ ಶುಗರ್ ಹಾಕಿದ್ರೆ ಮಸ್ತ್ ಆಗಿರೋದು. ಅದು ಅಂತೀನಿ ಸುಮ್ಮನೆ ಮಗ ಬಾಯಿಗೆ ಬತ್ತವೆ ನಂಗೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ಅಣ್ಣವ್ರು ಹೇಳಿದ ಅಡ್ಕಣ. ಫುಲ್ ತಣ್ಣಗ ಇದೆ. ಅಷ್ಟೊತ್ತ ಆಡ್ಸಿದ್ರು ಮತ್ತೆ ತಣ್ಣಗಾಗ್ದು ಇರ್ತದ. ಅಷ್ಟೇ ಮಗ. ಇಷ್ಟು ಕಾಫಿ ಕುಡಿಯೋಕೆ ಇನ್ನು ಅವಾಗಿಂದ ಆರಿಸ್ಕೊಂಡು ಕೂತ್ಕೊಂಡಿದ್ದೆ ಅದನ್ನ. ಫುಲ್ ಈಸಿ. ತಣ್ಣಗಿರೋ ಕಾಫಿ ಕುಡ್ದು ಅಭ್ಯಾಸ ಇಲ್ಲ, ಕುಡಿದ್ರೆ ಬಿಸಿಯಾಗಿ ಕುಡಿಬೇಕು. ನಂಗೆ ಕಾಫಿನೇ ಕುಡಿಯೋಲ್ಲ, ಸುಡ್ತದ ನಾಲ್ಗೆ ಅಂತ. ಓ ಬೇಗ ಬೇಗ ಪ್ಯಾಕ್ ಮಾಡಬೇಕು ಮಗ. ಎದ್ದುಬಿಟ್ಟು ಪ್ಯಾಕ್ ಮಾಡೋ ಮಗ. ಟೈಮ್ ಆಯ್ತಲ್ಲ 8 ಗಂಟೆ. ಕಾಫಿ ಕುಡ್ಕೊಂತೀನಿ. 8 ಗಂಟೆ ಅಂತ ಆಗುತ್ತೆ. ನಂದು ಆಯ್ತು. ನಂದೇನಿಲ್ಲ ಇವತ್ತು. ನಿನಕಿನ ಫುಲ್ಲು ಜೋರಾಗುತ್ತೆ ನಂದು. ಎಲ್ಲ ರೆಡಿನೇ ಅವಲೇ. ನೀನು ಎದ್ದುಬಿಟ್ಟು ಬೇಗ ಕಾಪಿ ರೇಟ್ ಬರುತ್ತಲ್ಲ, ಸಾಂಗ್ ಹಾಕ್ಬಿಡಲ್ಲ ಮಗ ಪ್ಲೀಸ್. ಅಲ್ಲೇ ಇಯರ್ಫೋನ್ ಹಾಕೊಂಡು ಕೇಳಲ್ಲ. ಇಂಥ ಜಾಗಕ್ಕೆ ಬಂದು ಇಯರ್ಫೋನ್ ಹಾಕೊಳ್ಳೋದು ಅವಮಾನ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. 30 ದೇಶಗಳನ್ನ ಕ್ರಾಸ್ ಮಾಡಿಕೊಂಡು. ನಾವಿವಾಗ ಮಹಾರಾಷ್ಟ್ರದಲ್ಲಿದ್ದೀವಿ. ಮಹಾರಾಷ್ಟ್ರದಲ್ಲಿ ಸಿಂಧುದುರ್ಗ ಜಿಲ್ಲೆನಲ್ಲಿದ್ದೀವಿ. ಸೊ ಸೈಕಲ್ ಟೂರಿಂಗ್ ಬಿಸ್ನೆಸ್ಗೆ ಈ ಏರಿಯಾದಲ್ಲಿ ಸರ್ವೆ ಮಾಡೋಕಂತ ಬಂದಿದ್ದೀವಿ. ಇವಾಗ ಮಗ ಕಬ್ನಲ್ಲಿ ರೆಡಿ ಇದೆ. ಕುಡಿದ್ಬಿಡುವ ಎಲ್ಲ ಇಸ್ಕೊ ಬರಲೇ. ಚೆನ್ನಾಗಿದೆ. ಬೆಳಗ್ಗೆನೆ ಬ್ಲ್ಯಾಕ್ ಕಾಫಿ, ಅದಾದ್ಮೇಲೆ ಕಬ್ನಲ್ಲು ವಿತ್ ಐಸು. ಹೊಡಿ ಚೈನ್ ಟೈಟ್ ಮಾಡ್ಕೊ. ಒಂದೊಂದೇ ಟೈಟ್ ಮಾಡ್ಕೊ. ಒಂದೊಂದೇ. ನಾವು ಇಲ್ಲಿಂದ ಈಗ ಕುಣಕೇಶ್ವರ್ಗೆ ಹೋಗ್ತಿದ್ದೀವಿ. ಕುಣಕೇಶ್ವರ ದೇವಸ್ಥಾನ. ದಾದಾ ಕುಣಕೇಶ್ವರ್ ಈ ಕಡೆ. ಥ್ಯಾಂಕ್ ಯು. ಕರ್ನಾಟಕ. ಇನ್ನು ಕುಣಕೇಶ್ವರ ಅಂತ ಅದೊಂದು ಪ್ರಸಿದ್ಧವಾದಂತಹ ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ನಾನು ಕಳೆದ ಬಾರಿ ನಿಮಗೆ ತೋರಿಸಿದ್ದೆ. ಇನ್ನೊಂದು ಸಲ ತೋರಿಸ್ತೀನಿ, ಮಸ್ತ್ ಇರುತ್ತೆ. ಅದು ಒಳ್ಳೆ ಬೀಚ್ ಇದೆ. ಇಲ್ಲೆಲ್ಲರೂ ದಾರಿಯಲ್ಲಿ ಸಿಕ್ಕರೆ ಊಟ ಮಾಡ್ಕೋಬೇಕು. ಊಟ ಮಾಡ್ಕೊಂಡು ಹೋಗ್ಬೇಕು. ಮಗ ಕೇಳಿಸಿದ್ಯಾ? ಅಲ್ಲೆಲ್ಲರೂ ಊಟ ಸಿಗುತ್ತಾ ನೋಡು. ನನ್ನ ಸ್ನೇಹಿತ ಆಗಲೇ 1 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ, ಶ್ರೀನಿಧಿ. 2 ಹೆಲ್ಮೆಟಲ್ಲಿ ವಿತೌಟ್ ಎನಿ ಇಂಟರ್ನೆಟ್ ನಾವು ಇಂಟರ್ಕಾಮ್ ಹೆಲ್ಮೆಟ್ಸ್ ಆಗಿರೋದ್ರಿಂದ ಮಾತಾಡ್ಬೋದು. ಒಳ್ಳೆ ಏರಿಯಾ ಮಾತ್ರ ಮಸ್ತಿದೆ. ಸೂಪರಾಗಿದೆ ಏರಿಯಾ. ನೀವು ಟೂರ್ ಬಂದಾಗ ಗೊತ್ತಾಗುತ್ತೆ. ರಿಯಲಿ ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ಒಳ್ಳೆ ರೂಟ್ ಚೂಸ್ ಮಾಡಿದ್ಯಾ ಮಗ ಅಂತ. ಇಲ್ಲಿ ಭತ್ತನ ಏನೋ ಹಾಕ್ತವ್ರೆ ಮಷೀನಿಗೆ. ನೋಡೋಣ. ದಾದಾ ನಮಸ್ತೆ. ಏ ಕ್ಯಾ ರೈಸ್? ಓ ಭತ್ತ ಹಾಕ್ತವ್ರೆ. ಸೂಪರ್. ಕಿತ್ತಿ ಏಕರ್ ಕಾ? हिंदी इंग्लिश हिंदी. कितना एकड़? 25 एकड़ है. 25 मतलब कितना म्हणजे 40 गुंठा का 40 गुंठा का 1 एकड़ होता है. कितना एकड़? 25 एकड़. 25 एकड़.
25 मतलब 25 एकड़ 25 राइट इतना ही है ना आत्मा देखो अलग अलग आदमी लोग का है, अलग अलग नहीं अपना कितना है कितना आया 2 घंटे का है, 2 घंटे का खाली 2 घंटे का कितना आया ये इतना है। ಒಂದು 3 3 6 3 9 10 ओ वो चावल का है ये नहीं चावल का नहीं वो कुत्ता बेचा है क्या उतना मराठी है शिकारी का देने का है नहीं देने का नहीं तांबूको सोळा मैंने 10 20 गुंಟ 20 गुंಟ 2 गुंಟ गुरु 2 गुंಟೆಗೆ 10 ಚೀಲ ಭತ್ತ ಬೆಳೆದವ್ರೆ ಕಿತ್ತಿ के जी आता है राइस ये राइस कम से कम 100 केजी तक आएगा। 100 kg तक आएगा तो 2 गुंಟೆನಲ್ಲಿ ಒಂದು ज्यादा से ज्यादा निकला तो 150 देसी दारू का है देसी दारू पेट्रोल है ना पेट्रोल पता है पेट्रोल मशीन का पेट्रोल पता है ಅವ್ರದ್ದು ಮಷಿನ್ ಚೆನ್ನಾಗಿದೆ ತೋರಿಸ್ತೀನಿ ರೀ ನೋಡಿ ಇದು ಭತ್ತ ಸುಲೆ ಮಷಿನ್ ಹಿಂಗಿದೆ ये उल्टा हुए ಹಾಂ ಕೆಲವೊಂದು ಕಡೆ ओ कुत्ता का नहीं बेचने का है ए शिकार को शिकार को नहीं हमारे साथ घूमता है ಇಲ್ಲಿ ನೋಡಿ ಇದು ಸೌದು ಎಲ್ಲ ಮೂಳೆ ಆಗ್ಬಿಟ್ಟಿದೆ लगने का है ಸೌದು ಮೂಳೆ ಆಗೈತೆ ಇಲ್ಲೂ ಅಷ್ಟೇ ಸೌದು ಮೂಳೆ ಐತೆ ಹಿಂಗೆ ಈ ಥರ ಬಗ್ಗಿಸ್ಬಿಟ್ಟು ನೆಟ್ಟವ್ರೆ ತುಂಬ ಹಾಕಿರ್ತಾರಲ್ವ ಕ್ವಿಂಟಲ್ ಗಟ್ಟಲೆ ಹಾಕಿ ಅದು ಸೌದೋಗಿರುತ್ತೆ ये बड़ा मशीन आता है इधर बड़ा मशीन आता है, वो अलग आता है। वो अलग आता है ये वेराइटी कौन सा है बता ये वेराइटी कौन सा है नाम वेराइटी कोमल सो इधर ಹೆಸರು ಈ ಭತ್ತದ ಹೆಸರು कोमल ಭತ್ತ ಅಂತೆ ये काला आता है क्या नहीं सफ़ेद नहीं कटता है नाम काय राणे राणे ಸೊ ಇವ್ರ ಹೆಸರು ರಾಣೆ ಅಂತ ಟೋಟಲ್ ಕಿತ್ತಿ ಎಕರೆ काय संग होतं एकदा सांगितलं ना सब अलग अलग लोगों ठीक है आपका पूरा कितनी एकड़ है आपका इधर आपका नहीं है दूसरों का जमीन दूसरों का है। जमीन दूसरों का है आप बाड़ा हम लोग उन भाड़े पे ले लिए। ಬಾಡೆ ಪೇ लिए ಲೀಸ್ ಪೇ ಓ ಸೊ ಇವರು ಏನಂತೀವಿ ಅದಕ್ಕೆ ನಾವು ನಮ್ಮ ಕಡೆ ಏನಂತೀವಪ್ಪ ಮಿಟ್ಟ ನಮ್ಮ ಕಡೆ ಅದಕ್ಕೆ ಮಿಟ್ಟ ಅಂತ ಕರಿತೀವಿ ಮಿಟ್ಟ ಇಟ್ಕೊಂಡಿದ್ರಂತೆ कितनी एकड़ 20 गुंटा खाली 20 गुंटा नहीं 2 गुंटा 40 गुंटा 1 एकड़ वो हमारे साइड भी 40 गुंटा 1 एकड़ ठीक है थैंक यू ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಇಲ್ಲಿ ಹೋಟೆಲ್ ಚಂದ್ರತಾರ ಅಂತಿದೆ ವೈ ನಾಷ್ಟಾ ವಡಪಾವ್ ಖಾನಾ ಓ ಇಲ್ಲ ಮಗ ಕೇಳಿಸಿದ್ಯಾ ವಡಪಾವ್ ಇದೆಯಂತೆ ಅಷ್ಟೇ ಅಂತೆ ಇಲ್ಲ ಇಲ್ಲಿ ಸಿಗಲ್ಲ ಮುಂದೆ ಕುಣಕೇಶ್ವರ್ಗೆ ಹೋಗ್ಬೇಕು ಹೋಗೋಣ कुणकेश्वर में मिलेगा ना 1 घंटा लगेगा हाँ आधा घंटा लगेगा ಯಾಕೋ ಶರ್ಟ್ ಎಲ್ಲ ಬಿಚ್ಬಿಟ್ಟೆ ಸರಿ ನಾವು ಇರ್ತೀವಿ ಮುಂದೆ ನಿಧಾನಕ್ಕೆ ಬಾ ಬಲ್ಗಡೆ ಬರೋ ಊಟ ಸಿಗುತ್ತೆ ಇದೆಲ್ಲ ಊಟ ಸಿಗಲ್ಲ ಬಲ್ಗಡೆ ಹೋಗ್ಬೇಕು ಊರೊಳಗೆ ನಾವೀಗ ಬಂದಿದ್ದೀವಿ ಕುಣಕೇಶ್ವರ ದೇವಸ್ಥಾನಕ್ಕೆ ಸಮುದ್ರ ಬೀಚ್ ಎಲ್ಲ ಚೆನ್ನಾಗಿದೆ
ಯಾರು ಗಾರ್ಡ್ಸ್ ಇಲ್ಲ ಇಲ್ಲಿ. ಹೋದ್ರೆ ಶಿವಾರಪ್ಪನ ಮಸ್ತು. ನಂದೊಂದೆರಡು ಬಟ್ಟೆ ಅಲ್ಲೇ ದಾರಿಲಿ ಎಲ್ಲೋ ಬಿದ್ದುಬಿಟ್ಟಿದೆ ಗುರು. ಅದು ಲಾಸ್ಟ್ ಟೈಮ್ ಭೈರವ ಸ್ವಲ್ಪ ನನ್ನ ಬ್ಯಾಗ್ನ ಕಟ್ ಮಾಡಿಬಿಟ್ಟಿದ್ದೆ. ಕಟ್ ಮಾಡಿದಾಗ ಅದ್ರ ಲಾಕ್ ಹೋಗ್ಬಿಟ್ಟಿದೆ ಬ್ಯಾಗ್ದು. ನಾನು ಅಲ್ಲಿಗೂ ಲಾಕ್ ಮಾಡಿದ್ದೆ, ಅದು ಹೆಂಗೆ ಬಿತ್ತ ಗೊತ್ತಾಗಲಿಲ್ಲ, ಬಿದ್ದುಬಿಟ್ಟಿದೆ. ಈಗ ಹೆಂಗಾದರೂ ಮಾಡಿ ವಾಪಸ್ ಹೋಗಬೇಕು. ಬಾಯ್ ಬಾಯ್ एक हेल्प भाई, मेरा नाम सुदर्शन, हम लोग कर्नाटक से आए. हमारा बैग ओपन होके हमारा कपड़ा पीछे गिर गया. ज़्यादा से ज़्यादा 5 किलोमीटर होता है, उसके पहले ही गिर गया. वो थोड़ा रास्ते में कुछ दिखा नहीं है, हम उधर से आए, वहाँ उधर से आए, हाँ कुछ दिखा नहीं. बैग नहीं, वो छोटा सा कवर के अंदर है, प्लास्टिक कवर. कुछ नहीं दिखा, खाली रोड, पूरा रोड पे कुछ नहीं. वही तो उठा के ले गया हूँ. नहीं, कोई नहीं उठा के ले सकते. ಥ್ಯಾಂಕ್ಸ್. ಇಲ್ಲ ಮಗ, ಆಗ್ದಾ ತಿನ್ನ ಅಷ್ಟು. ಇವಾಗ ಇಲ್ಲೊಂದು ಬೀಚ್ ನೋಡಿದ್ವಿ, ಮಸ್ತಿದೆ ಮಾತ್ರ. ಏನು ಬೀಚ್ ಕೊಡೋದು ಅಜ್ಜಿ, ಸೂಪರ್, ನೆಕ್ಸ್ಟ್ ಲೆವೆಲ್ಲು. ತುಂಬ ದಿವಸ ಆದಮೇಲೆ ಅಂತ ಬೀಚ್ ನೋಡಿದ್ದು ನಾನು. ಇದೇ ಥರದ ಬೀಚ್ಗಳು ಮಹಾರಾಷ್ಟ್ರದಲ್ಲಿ ತುಂಬ ಇದೆ. ಅಲ್ಲೆಲ್ಲರೂ ಅಲ್ಲಿ ಎಲ್ಲ ಕಡೆ ನಿಮ್ಮಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನಂದು ಥಾಟು. ಸುಮ್ಮನೆ ಟ್ರಿಪ್ ಮಾಡಿದೆ, ಹೋದ ಪುಟ ಬಂದ ಪುಟ ಹೈವೇಲಿ ಹೋದೆ, ಆ ಬಿಸ್ಲಾಗ ಸತ್ತೆ, ನೀರು ಕುಡಿದೆ, ಒಂದಿಷ್ಟು ORS ಕುಡಿದೆ, ಒಂದೆರಡು ಚಾಕ್ಲೇಟ್ ತಿಂದೆ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ. ಅಲ್ಲ, ಟೂರ್ ಅಂದರೆ ಒಳ್ಳೆ ವೈಬ್ಸ್ ಬರಬೇಕು. ಆ ವೈಬ್ಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಈ ಸರ್ವೈವ್ ಮಾಡ್ತಿದ್ದೀನಿ. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮಳೆ ಬೆನ್ನತ್ತಿದೆ, ಜೋರು ಗುರು, ಇನ್ನಂತೂ ಸಖತ್ ಹೊಡಿತಿದೆ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟಾಗಿ ಹೋಗ್ಬೇಕು, ಬೇಗ ಹೋಗ್ಬೇಕು. ಅಜ್ಜಿ, ಬಹುಶಃ ನಾವು ಲೆಫ್ಟಿಗೆ ತೊಗೊಂಡ್ರೆ ಮಳೆ ಬರೋಲ್ಲ. ಮುಂದೆ ರೋಡ್ ಲೆಫ್ಟ್ ಇದೆಯೋ ರೈಟ್ ಇದೆಯೋ ಗೊತ್ತಿಲ್ಲ. ನಮ್ಮ ಹುಡುಗ ಎಷ್ಟು ದೂರ ಹೋಗೋನು ಏನೋ. ಸಾಕು, ಹುಲ್ಲು ಹೊಡೆದಿದ್ದು ಮನೆಗೆ ಹೋಗೋ ಮನೆ, ಆ ಮಳೆ ಬರ್ತೈತೆ. ಪಂಚ್ಗಿಂಚರ್ ಆಗ್ಬಿಟ್ರೆ ಕಷ್ಟ ಈ ಟೈಮಲ್ಲಿ. ಮುಂದೊಂದು ದೇವಸ್ಥಾನದೆಲ್ಲ ನಿಲ್ಲಿಸ್ಬಿಡ್ತೀನಿ. ಜೋರಾಯ್ತು, ಇಲ್ಲಿ ಜೋರಾಯ್ತು. Mirwa, come. Go. Go, 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 go. ಮೊಬೈಲ್ ಒಳಗೆ ನೀರು ಹೋಯ್ತು. ಅಲ್ಲೆಲ್ಲರೂ ನಿಲ್ಲಿಸ್ಬೇಕಿತ್ತು.
ಭೈರವ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಸ್ಟೇ. ಫುಲ್ಲು ಮಳೆ ಗುರು. ಇವಾಗ ಸ್ವಲ್ಪ ಕಡಿಮೆ ಆಯಿತು. ಅವನು ನೋಡ್ರೆ ಹಿಂಗೆ ಹೋಗೋನೆ ಉದ್ದಕ್ಕೆ. ಅವನನ್ನ ಉಳ್ಸೋಣ ಅಂತ ಬಂದೆ. ಅವನ ಹತ್ರ ಪ್ಲಾಸ್ಟಿಕ್ ಬ್ಯಾಗ್ಡಿ ಏನೂ ಇರಲಿಲ್ಲ. ಬಟ್ ಅವ್ನು ಇನ್ನೂ ಮುಂದೆ ಹೋಗ್ಬಿಟ್ಟವನೆ. ಮಗ ಇನ್ನೊಂದು ಕಿಲೋಮೀಟ್ರ್ ಇದೆ. ಒಂದೂವರೆ. ಇಲ್ಲೊಂದು ಪೆಟ್ರೋಲ್ ಬಂಕ್ ಬಂತು. ಊರ ಹೆಸ್ರು ಗೊತ್ತಿಲ್ಲ. ಫುಲ್ ಮಳೆ ಅಲ್ವಾ, ಇಲ್ಲಿ ಎಲ್ಲರೂ ಸ್ಟೇ ಮಾಡೋಕ್ಕೆ ಪರ್ಮಿಷನ್ ಕೇಳಬೇಕು. भाई नमस्ते. हाँ भाई, मेरा नाम सुदर्शन और मेरा दोस्त है. हम दोनों लोग कर्नाटका से आया. हम लोग आगे पहुंचना था, बारिश आ गया इसीलिए रुकना पड़ा. हमारे पास टेंट है. आज इधर टेंट लगा के रुक सकते हैं? टेंट लावून थांबणार म्हणतोय. हाँ मतलब टॉयलेट में पानी नहीं है. ठीक है चलेगा. पानी नहीं, हमारा बोर बंद हुआ. ठीक है, हमको तो पानी नहीं होना है. हम आगे सुबह उठ के निकलेगा. कल आऊँ देते हैं. वहाँ ठीक है. ಥ್ಯಾಂಕ್ಸ್ ಬೈ. ನೋಡಿ ನಮ್ಮಗಳಿಗೆಲ್ಲ ಚಾರ್ಜ್ ಆಗೋಕ್ಕೆ ಚಾನ್ಸ್ ಸಿಕ್ಕರೆ ಇಷ್ಟೊಂದೆಲ್ಲ ಸೇರಿಸ್ಬಿಟ್ಟು ಚಾರ್ಜಿಗೆ ಹಾಕ್ತೀವಿ. ಇನ್ನೂ ಒಂದು ಐಟಮ್ ಹಾಕ್ಬೋದು ಇಲ್ಲಿ, ಆದರೆ ಇಲ್ಲ, ಇನ್ನೂ ಇಲ್ಲೇ 2 ಐಟಮ್ ಹಾಕ್ಬೋದು. ಕೇಬಲ್ಗಳಿಲ್ಲ. ಇದೇ ಪೆಟ್ರೋಲ್ ಪಂಪಲ್ಲಿ ನಮಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿರೋದು. ಬೈರೋಂಗೆ ಇವತ್ತು ಸ್ವಲ್ಪ ಚಳಿಯಾದಂಗೆ ಅನ್ನಿಸಿದೆ. ಮಳೆ ಬಂದಿದೆ. ನನಗೀಗ ಟೆಂಟ್ ಹಾಕಿದ ತಕ್ಷಣ ನಾನು ಬೆಡ್ಶೀಟ್ ಒಳಗಡೆ ಮಲಗಿಸ್ಬಿಡ್ತೀನಿ. ನಮಗೆ ರೂಮ್ ಮುಂದ್ಗಡೆ ಟೆಂಟ್ ಹಾಕೊಳ್ಳಿ ಅಂತ ಹೇಳಿದರು. ನಾವು ಹಂಗೆ ಇಲ್ಲೇ ಬಂದ್ಬಿಟ್ಟು ಟೆಂಟೇನು ಹಾಕ್ಕೊಳ್ದಂಗೆ ಹಂಗೆ ಮಲ್ಕೊತಿದ್ದೀವಿ. ಬೈರೋವೆಲ್ಲ ಮಲ್ಕೊಂಡವನೆ. ಅವ್ನು ಮೇಲೆ ಮಲ್ಕ್ಸ ಮಗ. ಅಷ್ಟೇ ಮಲ್ಕೊಳ್ಳು. ನಿಮ್ಮದು ಲ್ಯಾಪ್ಟಾಪ್ ಏನು ಹೇಳು? ಕೇಬಲ್ ನಾನು C2C ಕೇಬಲ್ ಸಿಗ್ತಾನೆ. C2C ಏನಕ್ಕೆ ಬೇಕು? C2C ಬೇರೆ ಅದಕ್ಕೆ PD ಸೆಟ್ಟಿಂಗ್ ಸ್ಪೀಡ್ ಆಗುತ್ತಲ್ಲ ಅಂತ ನನ್ನ ತಲೆಯಲ್ಲಿ. ಇರಲಿ. ಸೊ ಸಿಗೋಣ ಗೈಸ್. ಇದೇ ಥರ ಒಳ್ಳೊಳ್ಳೆ ಬೀಚ್ಗಳೆಲ್ಲ ತೋರಿಸ್ತಾ ಇರ್ತೀನಿ. ಮತ್ತು ನಮ್ಮದು ನೆಕ್ಸ್ಟ್ ಸ್ಟಾರ್ಟಪ್ ಬಗ್ಗೆನೂ ಅಪ್ಡೇಟ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ಜೈ ಕರ್ನಾಟಕ. ಮತ್ತೆ